ಗೈಸ್ ಇವತ್ತು ನಾವು ಬಂದಿರೋದು ಮೋಸ್ಟ್ ಯೂನಿಕ್ ರೆಸ್ಟೋರೆಂಟಿಗೆ. ಈ ರೆಸ್ಟೋರೆಂಟ್ಸ್ಗಳು ಅವ್ರ ಫುಡ್ಗಿಂತ ಅವ್ರ ಯೂನಿಕ್ನೆಸ್ ಅಲ್ಲೇ ಫೇಮಸ್ ಇದ್ದಾರೆ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದ್ರೆ ಇವ್ರ ಫುಡ್ಗಿಂತ ಇವ್ರ ಯೂನಿಕ್ನೆಸ್ಗೆ ಫೇಮಸ್ ಇದ್ದಾರಾ, ಇಲ್ಲಾಂದ್ರೆ ಈ ಫುಡ್ ಚೆನ್ನಾಗಿ ಸಿಗುತ್ತಾ ಅಂತ ನೋಡೋಣ ಬನ್ನಿ. ನಮ್ಮ ಮೊದಲ ರೆಸ್ಟೋರೆಂಟ್ ಹೆಸರು ಟೈಗರ್ ಆರೋ ರೆಸ್ಟೋರೆಂಟ್. ಟೈಗರ್ ಅಂತ ಹೆಸರು ಕೇಳಿ ಟೈಗರ್ ಥೀಮಲ್ಲಿ ಇದೆ ಅಂತ ಅನ್ಕೊಂಡಿರ್ತೀರಾ, ಆದ್ರೆ ಈ ರೆಸ್ಟೋರೆಂಟ್ ಏರೋಪ್ಲೇನ್ ಥೀಮಲ್ಲಿ ಇದೆ. ಗೈಸ್ ಬನ್ನಿ ಈಗ ಇದ್ರ ಒಳಗಡೆ ಹೋಗಿ ಇದ್ರಿಂದ ಫುಡ್ಡು ಮತ್ತು ಅದರಿಂದ ಯೂನಿಕ್ನೆಸ್ ಎಲ್ಲ ನೋಡೋಣ, ಮತ್ತು ಯಾವ ಥರ ಫೆಸಿಲಿಟಿ ಇದೆ ಎಲ್ಲ ನೋಡೋಣ ಬನ್ನಿ. ಗೈಸ್ ಬನ್ನಿ ಈಗ ಒಳಗಡೆ ಹೋಗೋಣ. ಅಲ್ಲಿಂದ ಅನಿಸುತ್ತೆ ಎಂಟ್ರಿ. ಮೊದಲು ಹೋಗೋಣ ಬನ್ನಿ. ಗೈಸ್ ನಾವು ಒಳಗಡೆ ಹೋಗಿದ್ವಿ, ಆದರೂ ನಮಗೆ ಕಳಿಸ್ಬಿಟ್ರು. ಯಾಕಂದರೆ ಇಲ್ಲಿ ಎಂಟ್ರಿ ಆಗೋಕ್ಕೆ ಬೋರ್ಡಿಂಗ್ ಪಾಸ್ ಬೇಕಂತೆ. ರೆಸ್ಟೋರೆಂಟಿಗೂ ಬೋರ್ಡಿಂಗ್ ಪಾಸ್ ಇದೆ, ಬನ್ನಿ ನೋಡೋಣ ಯಾವ ಥರ ಇದೆ ಬೋರ್ಡಿಂಗ್ ಪಾಸ್. ಟೈಗರ್ ಆರೋ ರೆಸ್ಟೋರೆಂಟ್ ಟಿಕೆಟ್ ಕೌಂಟರ್ ಇಲ್ಲೇ ಇದೆ, ಬನ್ನಿ. ಗೈಸ್ ಇದರಿಂದ ಟೈಮಿಂಗ್ಸ್ ಬಂದುಬಿಟ್ಟು 12:30 1 o'clock ನೈಟ್ ತನಕ ಇರುತ್ತೆ. ಓಕೆ ಮ್ಯಾಮ್. ನೋಡಿ ಗೈಸ್ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ ನಮಗೆ. ನೋಡಿ ಈ ಥರ ಇದೆ ಬೋರ್ಡಿಂಗ್ ಪಾಸು. ಇದು ಒಳಗಡೆ ಬರೀ ಎಂಟ್ರಿ, ಇದರಲ್ಲಿ ಏನು ಫುಡ್ ಏನು ಇನ್ಕ್ಲೂಡ್ ಇರೋಲ್ಲ, ಬರೀ ಇದು ಎಂಟ್ರಿ ಮಾಡೋಕ್ಕೆ. ಇದರಿಂದ ಅಮೌಂಟ್ ಬಂದುಬಿಟ್ಟು 100 rupees ಪರ್ ಪರ್ಸನ್ನು. ಇಲ್ಲಿ ಬರೀ ಇಲ್ಲಿ ಏರೋಪ್ಲೇನ್ ಒಳಗಡೆ ಕೂತ್ಕೊಂಡು ಊಟ ಮಾಡ್ತೀವಿ ಅಂದರೆ ಇದು ತೊಗೋಬೇಕು. ಆ ಕಡೆ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಪೇ ಮಾಡೋಂಗಿಲ್ಲ, ಅದು ಜನರಲ್ಲು. ಬರೀ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೆ ಬೇಕಂದರೆ ನೀವು ಬೋರ್ಡಿಂಗ್ ಪಾಸ್ ತೊಗೋಬೇಕು. ಗೈಸ್ ಬನ್ನಿ ಈಗ ಒಳಗಡೆ ಹೋಗೋಣ. ಗೈಸ್ ನೋಡಿ ಇವಾಗ ಒಳಗಡೆ ಆಗ್ತಿದೆ, ಸೇಮು ನಾವು ಏರೋಪ್ಲೇನಲ್ಲಿ ಹೋಗ್ತೀವಲ್ಲ ಆ ಥರ ಆಗ್ತಿದೆ. ನಾನು ಒಂದು ಸತಿನೂ ಏರೋಪ್ಲೇನಲ್ಲಿ ಹೋಗಿಲ್ಲ. ಗೈಸ್ ನೋಡಿ ಇಲ್ಲಿ ಸೇಮ್ ಏರೋಪ್ಲೇನಲ್ಲಿ ಎಂಟ್ರಿ ಕೊಡ್ತಾರಲ್ಲ ಆ ಥರನೇ ಮಾಡ್ತಾವ್ರೆ. ಥ್ಯಾಂಕ್ ಯು ಮ್ಯಾಮ್. ಗೈಸ್ ನೋಡಿ ಒಳಗಡೆ ಏರೋಪ್ಲೇನಲ್ಲೇ ಬಂದಿದ್ದೀನಿ ಹಂಗೆ ಅನಿಸ್ತಿದೆ. ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಯಾವ ಥರ ಇದೆ ಅಂತ. ಗೈಸ್ ನೋಡಿ ಇಲ್ಲಿ ಒಳಗಡೆ ಬರ್ಡೇ ಪಾರ್ಟಿನೂ ಇದೆ ಅಂತೆ. ಗೈಸ್ ಇಲ್ಲಿ ಬರ್ಡೇನೂ ಮಾಡ್ಬೋದು ನೋಡಿ. ಗೈಸ್ ಇಲ್ಲಿ ಏನು ವಿಶೇಷತೆ ಅಂದರೆ ಇಲ್ಲಿ ಎಂಪ್ಲಾಯ್ಸ್ ಇದ್ದಾರಲ್ಲ ವೇಟರ್ಸು, ಅವರು ಫುಲ್ಲು ಏರ್ ಹೋಸ್ಟರ್ಸ್ ಬಟ್ಟೆಯಲ್ಲೇ ಇರ್ತಾರೆ. ಮತ್ತು ಇಲ್ಲಿ ಕ್ಯಾಪ್ಟನ್ ಇರ್ತಾರಲ್ಲ ಅವರು ಏರೋಪ್ಲೇನ್ ಕ್ಯಾಪ್ಟನ್ ಹಂಗೆ ಇರ್ತಾರೆ. ಗೈಸ್ ನಿಮಗೆ ಯಾರಿಗೆ ಪೈಲಟ್ ಆಗಬೇಕು ಅಂತ ಆಸೆ ಇದೆ ಅವರು ಈ ಕಡೆ ಬಂದರೆ ಪೈಲಟ್ ಆಗ್ತೀರಾ. ಯಾಕಂದರೆ ಈ ಥರ ಮಾಡಿದ್ದಾರೆ, ಫುಲ್ ಪೈಲಟ್ ಒಳಗಡೆ ಹೆಂಗಿರುತ್ತೆ ಹಂಗೆ ಮಾಡಿದ್ದಾರೆ. ಇವಾಗ ನಾನು ಕ್ಯಾಪ್ಟನ್ ಆಗಿದ್ದೀನಿ ನೋಡಿ, ಐ ಆಮ್ ಮೇನ್ ಕ್ಯಾಪ್ಟನ್. ಇವಾಗ ನೋಡಿ ಇಲ್ಲಿ ಕಂಟ್ರೋಲರ್ಸ್ ಎಲ್ಲ ಯಾವ ಥರ ಮಾಡಿದ್ದಾರೆ. ಗೈಸ್ ಬರೀ 100 rupees ಮಸ್ಟ್ ವಿಸಿಟ್ ಅಂತಲೂ ಹೇಳ್ಬೋದು. ಇಲ್ಲಿ 100 rupees ಬೋರ್ಡಿಂಗ್ ಪಾಸ್ ಅಂತ ಕೊಟ್ಟು ಆರಾಮ್ಸೆ ಬಂದು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಗೈಸ್ ನಮಗೆ B3 ಅಂತ ಸೀಟ್ ಸಿಕ್ಕಿದೆ, ಬನ್ನಿ ಅಲ್ಲಿ B3 ಹೆಂಗಿದೆ ನೋಡೋಣ. ಗೈಸ್ ನೋಡಿ ಈ ಥರ ಸಿಕ್ಕಿದೆ ನಮಗೆ. ಗೈಸ್ ನೋಡಿ ಕೂರಕ್ಕೂ ಚೇರ್ಸ್ ಎಲ್ಲ ಫುಲ್ ಲಕ್ಸುರಿಯಾಗಿ ಮಾಡಿದ್ದಾರೆ. ಏರೋಪ್ಲೇನಲ್ಲಿ ಕೂತಿದ್ದೀನಿ ಹಂಗೆ ಅನಿಸುತ್ತೆ. ಮತ್ತು ಇದೆಲ್ಲ ಫುಲ್ ಲಕ್ಸುರಿಯಾಗಿ ನೋಡಿ. ಗೈಸ್ ನೋಡಿ ಇದು ಮೆನ್ಯು ಪರವಾಗಿಲ್ಲ ಗೈಸ್, ಅಫೋರ್ಡೆಬಲ್ ಪ್ರೈಸಸ್ ಇದ್ದಾವೆ. ಇದೆಲ್ಲ ನೋಡಿ ಏನು ಜಾಸ್ತಿ ರೇಟ್ ಅಂತ ಏನು ಹಂಗೆ ಅನಿಸ್ತಾ ಇಲ್ಲ. ನೋಡೋಣ ಬನ್ನಿ, ತಿಂದಾದ್ಮೇಲೆ ಹೇಳ್ತೀನಿ. ಗೈಸ್ ನೋಡಿ ನಮ್ಮ ಫುಡ್ ಬಂದಿದೆ, ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. चिकन टोलेप इसका ये पास्ता है, ये teriyaki chicken. ಚಿಕನ್. Teriyaki chicken. ಗೈಸ್ ಬನ್ನಿ ಈಗ ಟೇಸ್ಟ್ ಮಾಡಿ ಹೇಳೋಣ ಯಾವ ಥರ ಇದೆ ಅಂತ. ಗೈಸ್ ಸಕ್ಕತ್ತಾಗಿದೆ ಇದು ಮಾತ್ರ, ಏನಂತ ನನಗೂ ಗೊತ್ತಿಲ್ಲ. ಗೈಸ್ ಪಾಸ್ತಾಂದು ರಿವ್ಯೂ ಕೊಡೋದಾದರೆ ಸಕ್ಕತ್ತಾಗಿದೆ, ತುಂಬ ಇದು ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದು ಒಂದು ಗೋಬಿ ಟೇಸ್ಟ್ ಮಾಡೋಣ.
ಗೈಸ್ ಇದರಿಂದ ಹೆಸರು ನಿಜವಾಗ್ಲೂ ನನಗೆ ಇನ್ನೂ ಗೊತ್ತಾಗಿಲ್ಲ, ಇನ್ನೂ ಮೈಂಡಿಗೆ ಹೋಗಿಲ್ಲ ಏನಂತ. ಆದರೂ ಬಂದರೆ ನೀವು ಹೇಳಿ ಅವ್ರು ಕೊಡ್ತಾರೆ. ಯಾವುದೋ ಒಟ್ಟಿನಲ್ಲಿ ಚಿಕನ್ನು. ಗೈಸ್ ಈಗ ಮ್ಯಾಂಗೋ ಮಾಲ್ಬಾ ಒಂದು ತರಿಸಿದ್ದೀನಿ, ನೋಡೋಣ ಯಾವ ಥರ ಇದೆ ಅಂತ ಟೇಸ್ಟು. ಇದು ಮಾತ್ರ ಸಕ್ಕತ್ತಾಗಿದೆ. ಏನು ಟೇಸ್ಟು, ಬರೀ 160 ರೂಪೀಸ್ ಇದು ನೋಡೋಕ್ಕೆ. ಇಷ್ಟು ತುಂಬ ಜಾಸ್ತಿ ಆಯಿತು, ಇದು ಇಷ್ಟು ತಿನ್ನೋಕ್ಕಾಗಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಗೈಸ್ ಕಂಪ್ಲೀಟ್ ಫುಡ್ ರಿವ್ಯೂ ಕೊಡೋದಾದರೆ ಮಾತ್ರ ಸಕ್ಕತ್ತಾಗಿದೆ ಮತ್ತು ಅಫೋರ್ಡೆಬಲ್ ಇದೆ, ಸಕ್ಕತ್ತಾಗಿದೆ ಫುಡ್ಡು. ಎಲ್ಲ ಟೇಸ್ಟಿ ಇದೆ, ಯಾವುದೂ ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ, ಆಲ್ ಗುಡ್. ಗೈಸ್ ಇಲ್ಲಿ ಬರ್ಡೇ ಪಾರ್ಟಿನೂ ಆಗ್ತಿದೆ, ನಾವು ಬಂದಿದ್ದೀವಿ, ಬನ್ನಿ ಹೋಗೋಣ ಬರ್ಡೇ ಪಾರ್ಟಿಗೆ. ಮತ್ತು ಇಲ್ಲಿ ಬರ್ಡೇ ಪಾರ್ಟಿ ಮಾಡಬೇಕಂದ್ರೆ 1000 ರೂಪೀಸ್ ಚಾರ್ಜ್ ಇರುತ್ತೆ ಒಳಗಡೆ, ಬರ್ಡೇ ಪಾರ್ಟಿ ಮಾಡಬೇಕಂದ್ರೆ. ಬನ್ನಿ ಹೋಗೋಣ. ಗೈಸ್ ನೋಡಿ, ಇಲ್ಲಿ ಯಾರ್ದೋ ಬರ್ಡೇ ಪಾರ್ಟಿನೂ ಆಗ್ತಿದೆ. ಗೈಸ್ ಈಗ ನಾವು ಕ್ಯಾಪ್ಟನ್ ಜೊತೆ ಮಾತಾಡ್ತಾ ಇದ್ದೀವಿ, ಬನ್ನಿ ಸರ್. ಅದು ಬರ್ಡೇ ಪಾರ್ಟಿ ಪ್ರಮೋಷನಿಗೆಲ್ಲ ಏನು ಸರ್ ಚಾರ್ಜಸ್? ನಮ್ದು ಇನ್ಸೈಡ್ ಒಂದು ಫ್ಲೈಟ್ ಅಲ್ಲಿ ನಮ್ಗೆ ಅರೇಂಜ್ ಮಾಡ್ತೀವಿ. ನಮ್ದು ಬರ್ಡೇ ಸೆಲೆಬ್ರೇಷನ್ ಆಗಲಿ, ಆನಿವರ್ಸರಿ ಆಗಲಿ, ಯಾವ ಥರ ಆದರೂ ಓಕೆ ನಾವು ಸೆಲೆಬ್ರೇಷನ್ ಇನ್ಸೈಡ್ ಫ್ಲೈಟ್ ಒಂದು ಚಾರ್ಜ್ 1000 ರೂಪೀಸ್ ಚಾರ್ಜ್ ಆಗುತ್ತೆ. ಓಕೆ ಸೊ ನಮ್ ನೆಕ್ಸ್ಟ್ ಅಂದ್ರೆ ನಮ್ ಧೂಮ್ಸ್ ಕೆಳಗಡೆ ಬರುತ್ತೆ. ಸೊ ಅದ್ರ ಒಳಗೆ ಒಂದು ಚಾರ್ಜಸ್ 1500 ಆಗುತ್ತೆ ಓಕೆ. ನಿಮಗೆ. ಅದರಲ್ಲಿ ನಮ್ಗೆ ಕೇಕು ಪ್ರೊವೈಡ್ ಮಾಡ್ತೀವಿ, ನಿಮ್ಗೆ ಯಾವ ಥರ ನಿಮಗೆ ಬೇಕಾದ್ರೆ ಕಸ್ಟಮೈಸ್ ಮಾಡ್ತೀವಿ. ಓಕೆ. ಸೊ ನೀವು 1 ಅವರ್ 2 ಅವರ್ ಬಿಫೋರ್ ನೀವು ಪ್ರೀ ಬುಕ್ ಮಾಡಿದ್ರೆ ನಿಮ್ಗೆ ಯಾವ ಥರ ಬೇಕು ಆ ಥರ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಗೈಸ್ ಈಗ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ. ಟೋಟಲಿ ರಿವ್ಯೂ ಕೊಡೋದಾದರೆ 10 ಔಟ್ ಆಫ್ 9 ಕೊಡ್ತೀನಿ, ಯಾಕಂದರೆ ಸಖತ್ತಾಗಿದೆ. ಮಸ್ಟ್ ವಿಸಿಟ್ ಅಂತಾನು ಹೇಳ್ತೀನಿ ಒಂದ್ಸತಿ, ಯಾಕಂದರೆ ಆ ಥರ ವೈಬ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಏರೋಪ್ಲೇನಲ್ಲಿ ಬಂದು ಕೂರಂಗೆ 100 ರೂಪೀಸ್ ಕೊಟ್ಟು ಒಳಗಡೆ ಏರೋಪ್ಲೇನಲ್ಲಿ ಕೂರಂಗೆ ಮಾಡಿದ್ದಾರೆ. ಓಕೆ, ಇವಾಗ ನೆಕ್ಸ್ಟ್ ಸೆಕೆಂಡಿಗೆ ಹೋಗೋಣ ಬನ್ನಿ. ಗೈಸ್ ನಮ್ಮ ಸೆಕೆಂಡ್ ರೆಸ್ಟೋರೆಂಟ್ ಬಂದುಬಿಟ್ಟು ಪ್ಲಾಟ್ಫಾರ್ಮ್ 65 ಅಂತ, ಬನ್ನಿ ಹೋಗೋಣ. ಗೈಸ್ ನೋಡಿ, ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಇರುತ್ತಲ್ಲ ಆ ಥರ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಪ್ಲೇಸು ರೈಲ್ವೆ 65 ನಂಬರ್ಸ್ ಎಲ್ಲ ಬರ್ದಿದ್ದಾರೆ. ಪ್ಲಾಟ್ಫಾರ್ಮ್ ಟ್ರೈನ್ ಡಬ್ಬದಲ್ಲಿ ನಂಬರ್ಸ್ ಬರೀತಾರಲ್ಲ ಆ ಥರ ಬರ್ದಿದ್ದಾರೆ. ಬನ್ನಿ ಒಳಗಡೆ ಹೆಂಗಿದೆ ಅಂತ ನೋಡಿ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ನೋಡ್ತಾ ಇದೆಯಾ ರಿಸೆಪ್ಷನ್. ಇದು ಫ್ಯಾಮಿಲಿ ರೂಮ್ ಅನ್ಸುತ್ತೆ, ಫ್ಯಾಮಿಲಿ ಕೂತ್ಕೊಳ್ಳೋಕ್ಕೆ. ನಾವು ಫ್ಯಾಮಿಲಿ ಬಂದಿಲ್ಲ, ನಾವು ಅಲ್ಲೇ ಕೂತ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ನೋಡಿ, ಇಲ್ಲಿ ಮೈಸೂರು ಪ್ಯಾಲೇಸು ಎಲ್ಲ ಮಾಡಿದ್ದಾರೆ. ಗೈಸ್ ಇಲ್ಲಿ ಏನ್ ಅಂತ ಗೊತ್ತಾ, ಇಲ್ಲಿ ಕೂರ್ತೀವಲ್ಲ ಅಲ್ಲಿ ನೇಮ್ ಇರುತ್ತೆ, ನೇಮ್ ಪ್ಲೇಟ್ ಇರುತ್ತೆ. ಲೈಕ್ ಹಾಸನ, ಸಿಗರೆ, ಬೆಂಗಳೂರು, ಮೈಸೂರು ಆ ಥರ ಇದೆ. ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅಲ್ಲಿ ತನಕ ಪ್ಲಾಟ್ಫಾರ್ಮ್ ಟ್ರೈನ್ ಬರುತ್ತೆ. ಆ ಟ್ರೈನ್ ಬರುತ್ತಲ್ಲ, ಅದೇ ಟ್ರೈನಲ್ಲೇ ಫುಡ್ ಬರುತ್ತೆ. ನಾವು ಹಾಸನ ತರೋಣ, ಯಾಕಂದ್ರೆ ಹಾಸನ ನಮ್ದಿರಲ್ವಾ, ಅದಕ್ಕೆ ಹಾಸನ ತರೋಣ. ಗೈಸ್ ನೋಡಿ, ಇವಾಗ ನಾವು ಹಾಸನಲ್ಲಿ ಕೂರೋಣ ಅಂತ ಹಾಸನಿಗೆ ಬಂದಿದ್ದೀವಿ. ಇಲ್ಲಿ ಹಾಸನಲ್ಲಿ ನೇಮ್ ಪ್ಲೇಟ್ ಅಂತ ಇದೆ ನೋಡಿ, ಹಾಸನಲ್ಲಿ ಬನ್ನಿ ಇವಾಗ ಆರ್ಡರ್ ಮಾಡೋಣ. ಆರ್ಡರ್ ಮಾಡಿ ಹೆಂಗಿದೆ ಟೇಸ್ಟು ರಿವ್ಯೂ ಎಲ್ಲ ಕೊಡ್ತೀನಿ, ಬನ್ನಿ. ಗೈಸ್ ನೋಡಿ, ಟಿಶ್ಯೂ ಹೋಲ್ಡರ್ ಯಾವ ಥರ ಮಾಡಿದ್ದಾರೆ, ಯೂನಿಕ್ ಇದೆ ಒಟ್ಟಿನಲ್ಲಿ ಟಿಶ್ಯೂ ಹೋಲ್ಡರ್. ಗೈಸ್ ಈ ಥರ ಇಟ್ಬಿಟ್ರೆ ಹೊಡ್ಕೊಂಡು ಹೋಗ್ಬಿಡುತ್ತೆ ಅನ್ಸುತ್ತೆ ಟ್ರೈನು. ಬೇಡ, ಆ ಥರ ಮಾಡೋದು ಬೇಡ, ಸುಮ್ಮನೆ ಇಲ್ಲೇ ಇರಲಿ. ನೋಡಿ, ಇಲ್ಲಿ ವಿಧಾನಸೌಧನೂ ಮಾಡಿದ್ದಾರೆ. ವಿಧಾನಸೌಧ ಇದು ಡಿಸ್ನಿ ಹಂಗೆ ಕಾಣ್ತಿದೆ, ಏನು ಗೊತ್ತಿಲ್ಲ. ಡಿಸ್ನಿ ಪ್ಯಾಲೇಸ್ ಹಂಗೆ ಕಾಣ್ತಿದೆ, ಏನಂತ ನಮಗೂ ಗೊತ್ತಿಲ್ಲ. ಇದು ನೋಡಿ,
ಗೈಸ್ ನೋಡಿ ನಮ್ಮ ಫುಡ್ ಬರ್ತಾ ಇದೆ, ಅದಕ್ಕಿದು ಬ್ಲಿಂಕ್ ಆಗ್ತಾ ಇದೆ. ಬ್ಲಿಂಕ್ ಆಗ್ತಾ ಇದೆ ಅಂದರೆ ನಮ್ಮ ಫುಡ್ ಬರ್ತಾ ಇದೆ ಅಂತ ವೇಟ್ ಮಾಡ್ತಾ ಇದ್ದೀನಿ, ನೋಡೋಣ ಬರ್ತಾ ಇದೆ ಅಂತ. ನೋಡಿ ನನ್ನ ಫುಡ್ ಬಂತು, ಬಂದಾದ್ಮೇಲೆ ಈ ಥರ ಗೈಸ್ ನೋಡಿ ಇದು ಮತ್ತೆ ರಿಟರ್ನ್ ಹೋಗುತ್ತೆ. ಇದು ಎತ್ಕೊಂಡಾದ್ಮೇಲೆ ಅದೇ ಸೆನ್ಸರ್ ಏನೋ ವರ್ಕ್ ಆಗಿ ಅದೇ ಆಟೋಮೆಟಿಕ್ ರಿಟರ್ನ್ ಹೋಗುತ್ತೆ. ನೋಡಿ ನೋಡಿ ನಮ್ ಇದು ಬಂದಿದೆ ಗೈಸ್. ಇದು ತಿಂದು ರಿವ್ಯೂ ಕೊಡ್ತೀನಿ, ನೋಡೋಣ ಯಾವ ಥರ ಇದೆ, ಚೆನ್ನಾಗಿದೆಯೋ ಇಲ್ಲ ಅಂತ. ಬನ್ನಿ ತಿನ್ನೋಣ. ಗೈಸ್ ನಾವು ವೇಟರಿಗೆ ಕರಿಬೇಕಂದ್ರೆ ವೇಟರ್ ಅಂತ ಕರೆಯಂಗಿಲ್ಲ, ಟಿ ಬನ್ನಿ ಟಿ ಅಂತ ಕರಿಬೇಕು. ಯಾಕಂದ್ರೆ ಪೂರ್ತಿ ಟಿ ಗೆಟಪ್ ಎಲ್ಲ ಇದಾಗಿದೆಯಲ್ಲ ಅದಕ್ಕೆ. क्या है बिरयानी? प्लेटफॉर्म चिकन बिरयानी है. बन्नी ಇದು ತಿನ್ನಿ ನೋಡೋಣ. ಗೈಸ್ ನಾನೇನು ಅನ್ಕೊಂಡಿದ್ದೆ ಗೊತ್ತಾ, ಇದು ಟ್ರೈನ್ ಥೀಮ್ ಬೇಸ್ ರೆಸ್ಟೋರೆಂಟ್ ಅಲ್ವಾ, ಅದಕ್ಕೆ ನಾನೇನು ಅನ್ಕೊಂಡಿದ್ದೆ ಊಟನು ಟ್ರೈನಲ್ಲಿ ಸಿಗುತ್ತಲ್ಲ ಆ ಥರನೇ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ಇಲ್ಲಿ ಫುಡ್ ಚೆನ್ನಾಗಿದೆ, ಲಿಟ್ರಲಿ ಫುಡ್ ಟೇಸ್ಟಿ ಆಗಿದೆ. ಗೈಸ್ ಬನ್ನಿ ಇದು ಬ್ರೌನಿ ವಿತ್ ಐಸ್ ಕ್ರೀಮು ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ಗೈಸ್ ಕೆಳಗಡೆದು ಬಿಸಿ ಇದೆ, ಮೇಲ್ಗಡೆದು ಐಸ್ ಕ್ರೀಮ್ ಐಸ್ ಇದೆ, ಚೆನ್ನಾಗಿದೆ ಒಟ್ಟಿನಲ್ಲಿ ಇದು ತಿನ್ನಕ್ಕೆ. ಊಟ ಆದ್ಮೇಲೆ ಐಸ್ ಕ್ರೀಮ್ ತಿಂದಿಲ್ಲ ಅಂದ್ರೆ ಏನ್ ತಿಂದ್ರಿ? ಗೈಸ್ ನೋಡಿ ಗೈಸ್ ನೋಡಿ 1800 ಬಿಲ್ ಬಂದಿದೆ. ನಾವು ತಿಂದಿರೋದಕ್ಕೆ ಪರವಾಗಿಲ್ಲ, ಅಷ್ಟೇನು ಜಾಸ್ತಿ ಬಂದಿಲ್ಲ, ನಾವು ತಿಂದಿರೋದಕ್ಕೆ ಪರವಾಗಿಲ್ಲ ಬಂದಿದೆ 1800 ಬಿಲ್. ಓಕೆ ಗೈಸ್ ಟೋಟಲಿ ಈ ರೆಸ್ಟೋರೆಂಟಿಂದ ರಿವ್ಯೂ ಕೊಡೋದಾದರೆ 8/10 ಕೊಡ್ಬೋದು. ಯಾಕಂದರೆ ಸರ್ವಿಸು ಮತ್ತು ಫುಡ್ ಚೆನ್ನಾಗಿದೆ ಮತ್ತು ಆ್ಯಂಬಿಯನ್ಸು ಕೂಡ ಚೆನ್ನಾಗಿದೆ. ಬನ್ನಿ ಈಗ ನೆಕ್ಸ್ಟ್ ರೆಸ್ಟೋರೆಂಟಿಗೆ ಹೋಗೋಣ. ಗೈಸ್ ನಮ್ಮ 3ನೇ ರೆಸ್ಟೋರೆಂಟ್ ಬಂದುಬಿಟ್ಟು ಸೆಂಟ್ರಲ್ ಜೈಲ್ ಅಂತ ಅಂದ್ಕೊಂಡಿದ ತಕ್ಷಣ ನೀವು ಸೆಂಟ್ರಲ್ ಜೈಲಿಗೆ ಹೋಗಿ ಊಟ ಮಾಡಿಸ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಇದು ಜೈಲ್ ಥೀಮ್ ಬೇಸ್ಡ್ ರೆಸ್ಟೋರೆಂಟು. ಗೈಸ್ ಇಲ್ಲಿ ಬಂದ ತಕ್ಷಣ ಒಬ್ಬ ಆಫೀಸರ್ ನಿಂತಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ಅದೆಲ್ಲ ಇರಲಿ, ನೀವು ಲಿಸ್ಟಿಗೆ ಯಾಕೆ ಹಾಕೊಂಡಿರೋದು? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಗೈಸ್ ಎಲ್ಲ ಇರಲಿ, ಪೊಲೀಸ್ ಸ್ಟೇಷನಲ್ಲಿ ಅವರು ಲಿಪ್ಸ್ಟಿಕ್ ಹಾಕೊಂಡಿದ್ದಾರೆ. ಬಿಡಿ, ಬನ್ನಿ ಅವ್ರದ್ದು ಏನೇನು ಸಮಸ್ಯೆ ಇದೆಯೋ ಬನ್ನಿ ಒಳಗಡೆ ಹೋಗಿ ಹೆಂಗಿದೆ ಫುಡ್ಡು ಏನಿದೆ ನೋಡೋಣ ಬನ್ನಿ. ಗೈಸ್ ನೋಡಿ ಪೂರ್ತಿ ಜೈಲ್ ಥೀಮ್ ಬೇಸ್ಡ್ ರೆಸ್ಟೋರೆಂಟ್ ಇದು, ಪೂರ್ತಿ ಜೈಲ್ ಥೀಮ್ ಬೇಸ್ಡ್ ರೆಸ್ಟೋರೆಂಟ್ ಮಾಡಿದ್ದಾರೆ ಇದು. ಇಲ್ಲಿ ಒಳಗಡೆ ಬಂದ ತಕ್ಷಣ ಹೆಂಗೆ ಅನಿಸ್ತಾ ಇದೆ ಅಂದರೆ ಯಾವುದೋ ಸೆಂಟ್ರಲ್ ಜೈಲಿಗೆ ಬಂದಿದ್ದೀನಿ ಹಂಗೆ ಅನಿಸ್ತಾ ಇದೆ. ಇಲ್ಲೆಲ್ಲ ಹಂಗೆ ಮಾಡಿದ್ದಾರೆ, ಇಲ್ಲೆಲ್ಲ ಆರ್ಕಿಟೆಕ್ಟ್ ಹಂಗೆ ಮಾಡಿದ್ದಾರೆ. ಮತ್ತು ಇಲ್ಲಿ ಒಳಗಡೆನೂ ಒಂದು ಕೇದಿ ಕೂತಿದ್ದಾನೆ, ಬನ್ನಿ ಹೋಗಿ ಅವ್ರ ಹತ್ರ ಮಾತಾಡ್ಸೋಣ. ನೀವೇನು ತಪ್ಪು ಮಾಡಿದ್ದೀರಾ? ನಾನು ತಪ್ಪು ಮಾಡೋಣ ಯಾರಿಗೂ ಭಯಪಡಿಲ್ಲ, ನಾನು ತಪ್ಪೇ ಮಾಡಿಲ್ಲ, ನಾನು ಯಾರಿಗೆ ಭಯಪಡಬೇಕು? ಇವಾಗ ರೆಸ್ಟೋರೆಂಟ್ ಬಗ್ಗೆ ಹೇಳೋದಾದರೆ ಇಲ್ಲಿ ಯಾರು ಜಾಸ್ತಿ ಜನ ಇಲ್ಲ, ಬರೀ ಸ್ಟಾಫ್ ಇದ್ದಾವೆ. ಮತ್ತು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಇನ್ಸ್ಪೆಕ್ಟರ್ ಹ್ಯಾಟು ನೋಡಿ, ಕಾನ್ಸ್ಟೇಬಲ್ ಹ್ಯಾಟು ಎಲ್ಲ ಇಟ್ಟಿದ್ದಾರೆ ಸೇಮ್ ಮಾಡೋದಕ್ಕಿಂತ. ಗೈಸ್ ನೀವೇನಾರ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈರೆಕ್ಟ್ ಲೈಕು ಮಾಡಿ, ಶೇರು ಮಾಡಿ, ಕಮೆಂಟು ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಅಲ್ಲ,
ಇಲ್ಲ ಅಂದರೆ ಗೊತ್ತಲ್ಲ. ಗೈಸ್ ನೋಡಿ ಇಲ್ಲಿ ಕೈದಿದು ಇದೆಲ್ಲ ಮಾಡಿದ್ದಾರೆ, ಹಾಕ್ಕೊಂಡು ವಿಡಿಯೋ ಎಲ್ಲಾರ ಮಾಡ್ಕೋಬೋದು. ಮತ್ತು ನೋಡಿ ಎಲ್ಲ ಆರ್ಕಿಟೆಕ್ಟ್ ಹಂಗೆ ಮಾಡಿದ್ದಾರೆ, ಎಲ್ಲೋ ಕೈದಿಲ್ಲಿ ಸುಮ್ಮನೆ ಕುತ್ಕೊಂಡು ಮಾಡಿರ್ತಾರಲ್ಲ ಆ ಥರ. ಓಕೆ, ಇದೆಲ್ಲ ರೆಸ್ಟೋರೆಂಟ್ ಬಗ್ಗೆ ಹೇಳಿದೆ. ಫುಡ್ ಬಗ್ಗೆ ಹೇಳೋಣ ಬನ್ನಿ. ಫುಡ್ ಆರ್ಡ್ರ್ ಮಾಡಿದ್ದೀನಿ, ಬರ್ತಾ ಇದೆ. ಗೈಸ್ ನೋಡಿ, ಈ ರೆಸ್ಟೋರೆಂಟಿನ ಮೆನ್ಯೂ ಕಾರ್ಡ್ ಇದು. ಎಲ್ಲ ಪ್ರೈಸಿಂಗ್ ಇದರಲ್ಲೇ ಇದೆ. ಪ್ರೈಸಿಂಗ್ ಅಂತೂ ಒಂಚೂರು ಕಡಿಮೆನೇ ಇದೆ. ನೋಡೋಣ ಟೇಸ್ಟ್ ಯಾವ ಥರ ಇದೆ ನೋಡೋಣ. ಗೈಸ್ ಈಗ ನಾವು ಫುಡ್ ಬರ್ತಾ ಇದೆ, ನೋಡೋಣ ಯಾವ ಥರ ಇರುತ್ತೆ. ಜೈಲ್ ಥರ ಟೇಸ್ಟ್ ಇರುತ್ತಾ ಇಲ್ಲಾಂದರೆ ಚೆನ್ನಾಗಿರುತ್ತಾ ನೋಡೋಣ ಬನ್ನಿ. ಗೈಸ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋಣ ತಿಂದಾದ್ಮೇಲೆ ಹೇಳ್ತೀನಿ. ಗೈಸ್ ಇಲ್ಲಿ ಪ್ಲೇಟ್ ಯಾವ ಥರ ಕೊಟ್ಟಿದ್ದಾರೆ ನೋಡಿ, ಜೈಲಲ್ಲಿ ಕೊಡ್ತಾರಲ್ಲ ಪ್ಲೇಟ್ಸ್ ಆ ಥರ ಕೊಟ್ಟಿದ್ದಾರೆ, ಜೈಲ್ ವೈಬ್ ಬರಬೇಕಂತ. ಗೈಸ್ ಕ್ಲೀನ್ ಅಂತಂದರೆ ಕ್ಲೀನ್ ಇದೆ ಪ್ಲೇಟ್, ಆ ಥರ ಏನಿಲ್ಲ. ನಾನು ನೋಡೋಕೆ ಹಂಗೆ ಕಾಣ್ತಾ ಇದೆ, ಒಟ್ಟಿನಲ್ಲಿ ಕ್ಲೀನ್ ಇದೆ. ಗೈಸ್ ಬನ್ನಿ ತಿಂದು ನೋಡೋಣ. ಓ ಗೈಸ್ ಆಯಿಲ್ಲು ನೋಡಿ, ಗೈಸ್ ಎಣ್ಣೆ ತುಂಬ ಜಾಸ್ತಿ ಆಗಿದೆ ಒಟ್ಟಿನಲ್ಲಿ. ಬನ್ನಿ ತಿಂದಾದ್ಮೇಲೆ ಹೇಳೋಣ ಯಾವ ಥರ ಇದೆ ಅಂತ, ಆ ಥರ ಜಡ್ಜ್ ಮಾಡೋದು ಬೇಡ. ಗೈಸ್ ತಟ್ಟೆ ಅಲ್ಲಾಡ್ತಾ ಇದೆ, ಜೈಲಲ್ಲಿ ಅಲ್ಲಾಡುತ್ತಲ್ಲ ಆ ಥರ ಅಲ್ಲಾಡ್ತಾ ಇದೆ. ಆ ಥರ ನೀವು ವೈಪ್ ಮಾಡೋಕ್ಕಂತ ಅನಿಸುತ್ತೆ ಮಾಡಿದ್ದಾರೆ. ಬನ್ನಿ ಇವಾಗ ತಿಂದು ಊಟ ರಿವ್ಯೂ ಕೊಡೋಣ. ಅಷ್ಟೇ ಗೈಸ್, ಪರವಾಗಿಲ್ಲ, ಜೈಲಂಗಂತೂ ಇಲ್ಲ, ಪರವಾಗಿಲ್ಲ, ತಿನ್ಬೋದು, ಆ ಥರ ಮಾಡಿದ್ದಾರೆ, ಪರವಾಗಿಲ್ಲ. ಗೈಸ್ ನೋಡಿ 1200 ರೂಪಾಯಿ ಬಿಲ್ ಬಂದಿದೆ. ಬಿಲ್ ಪ್ರಕಾರ ಪರವಾಗಿಲ್ಲ. ಒಟ್ಟಿನಲ್ಲಿ ಟೇಸ್ಟ್ ಒಂಚೂರು ಕಡಿಮೆ, ಯಾಕಂದರೆ ತಂದೂರಿಯಲ್ಲಿ ಆಯಿಲ್ ಹಂಗೆ ಇತ್ತು, ಹಂಗೆ ಇತ್ತು, ಪರವಾಗಿಲ್ಲ. ಒಟ್ಟಿನಲ್ಲಿ ಒಂದು ಸತಿ ಯೂನಿಕ್ನೆಸ್ ನೋಡಬೇಕು ನೀವು, ಒಂದು ಡಿಫ್ರೆಂಟ್ ವೈಬ್ ಇದು ಮಾಡ್ಬೇಕಂದ್ರೆ ಬಂದು ಮಾಡ್ಬೋದು, ಆ ಥರ ಏನಿಲ್ಲ. ಬನ್ನಿ ಈಗ ಗೈಸ್ ಈ ವಿಡಿಯೋ ಇಲ್ಲೇ ಎಂಡ್ ಆಗುತ್ತೆ. ನೆಕ್ಸ್ಟು ಯಾವ ಯೂನಿಕ್ನೆಸ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ.